ಧ್ಯಾನ ಇನ್ನು ಎದ್ದಿಲ್ಲ ಕೆಲವು. ವೇಕಪ್. ಕೀರ್ತನೆ 118 ವಾಕ್ಯ 24. ಕೀರ್ತನೆ 118 ವಾಕ್ಯ 24. ವೇಕಪ್, ಎಚ್ಚರಗೊಳ್ಳಿ. ಪ್ರತಿಯೊಬ್ಬರು ಈ ಧ್ಯಾನದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರು ನಿದ್ದೆ ಮಾಡಕ್ಕೆ ಇಲ್ಲಿ ನಾವು ಬಂದಿಲ್ಲ. ದೇವರು ನಮ್ಮನ್ನ ಸ್ಪರ್ಶಿಸಬೇಕು ಅಂತ ಬಂದಿದ್ದೇವೆ. ಆದ್ರಿಂದ ದೇವರು ಸ್ಪರ್ಶಿಸಬೇಕು ಅಂತ ಹೇಳಿದ್ರೆ ಅವರು ದಾಟಿ ಹೋಗುವಂತ ಸಮಯದಲ್ಲಿ ನಾವೆಲ್ಲರೂ ಬಾರ್ತಿಮೇಯನಂತೆ ಎಚ್ಚರವಾಗಿರಬೇಕು. ವೇಕಪ್. ನೀವು ನಿದ್ದೆ ಮಾಡಿದ್ರೆ ನಿಮ್ಮನ್ನ ದಾಟಿ ಪಕ್ಕದವರನ್ನ ಮುಟ್ಟಿ ಅವರು ಹೋಗ್ಬಿಡ್ತಾರೆ. ಆದ್ರಿಂದ ದೇವರು ಯಾವಾಗ ನಮ್ಮ ಜೀವನವನ್ನ ಈ 5 ದಿವಸದಲ್ಲಿ ದಾಟಿ ಹೋಗ್ತಾರೆ ಅಂತ ಹೇಳಕ್ ಬರಲ್ಲ. ಆದ್ರಿಂದ ಎಚ್ಚರವಾಗಿರಿ. ಎಚ್ಚರವಾಗಿರುವಂತ ಸೇವಕನನ್ನ ಕಂಡಂತ ಮನೆಯೊಡೆಯ ಆತನನ್ನ ಹೊಗಳುತ್ತಾನೆ. ನೀವು ನಿದ್ದೆ ಮಾಡ್ತಾ ಇದ್ರೆ, ಎಚ್ಚರ ತಪ್ಪಿದ್ರೆ ದೇವರು ನಿಮ್ಮನ್ನ ಮುಟ್ಟಲ್ಲ. ವೇಕಪ್. ಪ್ರಭುವೇ, ದೇವರೇ ಕರುಣಿಸಿದ ದಿನವಿದು, ಸಂತೋಷಿಸಿ ಉಲ್ಲಾಸಿಸೋಣ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಕೀರ್ತನಕಾರ ಹೇಳ್ತಾನೆ, ಪ್ರಭುವೇ ನಮಗೆ ಕೊಟ್ಟಿರುವಂತ ದಿನ ಇದು, ಆದ್ದರಿಂದ ಸಂತೋಷ ಪಡೋಣ. ಯಾಕಂದ್ರೆ ದೇವರು ನಮ್ಮನ್ನ ಮುಟ್ಟುವವರಿದ್ದಾರೆ, ದೇವರು ನಮ್ಮ ಸಮೀಪಕ್ಕೆ ಬರುವವರಿದ್ದಾರೆ, ದೇವರು ನಮ್ಮ ಕಷ್ಟಗಳನ್ನು ಅರಿಯುವವರಿದ್ದಾರೆ. ಆದ್ದರಿಂದ ನೀವು ಎಚ್ಚರವಾಗಿರಿ. ಇದು ಮೊದಲನೆಯ ಆಪ್. ಎಚ್ಚರವಾಗಿರಿ, ಎಚ್ಚರವಾಗಿರಿ. ಸೆಕೆಂಡ್ ಅಪ್, ಡ್ರೆಸ್ ಅಪ್. ಡ್ರೆಸ್ ಅಪ್. 1 ಸಾಮುವೇಲ 16:7. ಹೊರಭಾಗವನ್ನಲ್ಲ ಒಳಭಾಗವನ್ನು ನೋಡುವಂತ ದೇವರು. ಏನು ಡ್ರೆಸ್ ಅಪ್? ಈ ಡ್ರೆಸ್ ಏನು ಮರ್ಯಾದಿದ್ರೆ ಕರೆಕ್ಟ್ ಫಿಕ್ಸ್ ನೋಡ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ಬಂದಿದ್ದೀವಿ. ಸೋಮವಾರಕ್ಕಿಂದು, ಮಂಗಳವಾರಕ್ಕಿದು, ಬುಧವಾರಕ್ಕೀ ಮಮ್ಮೆ कितले दीस ರೀತಿರು 5 ಡ್ರೆಸ್ ಪುರೋ. ಯಾಕಂದ್ರೆ ಮನೆಯಲ್ಲಿ 3 ಡ್ರೆಸ್ ಚೇಂಜ್ ಮಾಡ್ತಾರೆ ಮಕ್ಕಳು. ಅದಕ್ಕಾಗಿ ಧ್ಯಾನಕ್ಕೆ ಬರುವಾಗಲೇ ನಮಗಿಂತ ದೊಡ್ಡ ಲಗೇಜ್ ಇರುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್. ಆದ್ರಿಂದ ಡ್ರೆಸ್ ಎಲ್ಲರೂ ಹಾಕೊಳ್ತಾರೆ, ಡ್ರೆಸ್ ಎಲ್ಲರೂ ಹಾಕೊಳ್ತಾರೆ. ಅದು ದೇವರು ಹೇಳ್ತಾ ಇಲ್ಲ, ಆಂತರಿಕ ಸಿದ್ಧತೆ. ಆದ್ರಿಂದ ಧ್ಯಾನಕ್ಕೆ ಬರುವಂತದ್ದು ಏನು, ಇದಕ್ಕೆ ಪೇರೆಂಟ್ ಲವಳಿ ಹಚ್ಚಕ್ಕಲ್ಲ, ಒಳಗೆ ಪೇರೆಂಟ್ ಲವಳಿ ಹಚ್ಚಬೇಕು. ಒಳಗಡೆ ಫೌಂಡೇಶನ್ ಕ್ರೀಮ್ ಹಚ್ಚಬೇಕು, ಒಳಗೆ ಮುಲಾಮ್ ಹಚ್ಚಬೇಕು. ಅದರಿಂದ ನೀವು ತಂದಿರುವಂತ ಪೋನ್ಸ್ ಏಜ್ ಮಿರಾಕಲ್ ಒಳಗಡೆ ಹಚ್ಚಿದ್ರೆ ಬರಲ್ಲ. ಇನ್ಯಾವುದು ಗ್ಯಾನಿಯರ್ ಸಾಫ್ಟ್ ಕ್ರೀಮ್, ಸ್ಕಿನ್ ಸಾಫ್ಟ್ನರ್, ನೇಲ್ ಸಾಫ್ಟ್ನರ್, ನೋಸ್ ಸಾಫ್ಟ್ನರ್, ಅದು ಯಾವುದು ಕೆಲಸಕ್ಕೆ ಬರಲ್ಲ. ಯಾಕಂದ್ರೆ ದೇವರು ಹೊರಭಾಗವನ್ನ ನೋಡಲ್ಲ, ಆಂತರಿಕ ಆದ್ರಿಂದ ದೇವರು ಹೇಳ್ತಾರೆ ಡ್ರೆಸ್ ಅಪ್, ಡ್ರೆಸ್ ಅಪ್. ಆದ್ರಿಂದ ಯಾವ ಬಟ್ಟೆಯನ್ನ ನೀವು ಧರಿಸಬೇಕು? ಪಶ್ಚಾತ್ತಾಪದ ಬಟ್ಟೆಯನ್ನ ಧರಿಸಿರಿ. ಯಾಕಂದ್ರೆ ದೇವರು ಹೇಳ್ತಾರೆ, ನಾನು ಮುರಿದ ಹೃದಯಗಳನ್ನ ನೋಡುವಂತ ದೇವರು, ಪಶ್ಚಾತ್ತಾಪದ ಹೃದಯವನ್ನ ನೋಡುವಂತ ದೇವರು. ಆದ್ದರಿಂದ ಧ್ಯಾನ ಅನ್ನುವಂತಹದ್ದು ನಮ್ಮ ಇಂದಿನ ಜೀವನಕ್ಕೆ ಪಶ್ಚಾತ್ತಾಪ ಪಡುವಂತ ದಿನ, ಇಂದಿನ ತಪ್ಪುಗಳನ್ನ ಸರಿಪಡಿಸುವಂತ ದಿನ. ಆದ್ರಿಂದ ಡ್ರೆಸ್ ಅಪ್, ಸೆಕೆಂಡ್ ಅಪ್. 2ನೇ ಮೆಟ್ಟಿಲು ಧ್ಯಾನಕ್ಕೆ. 3ನೇ ಮೆಟ್ಟಿಲು ಶಾಟ್ ಅಪ್. 3ನೇ ಮೆಟ್ಟಿಲು ಶಾಟ್ ಅಪ್. ಪ್ರೊವರ್ಬ್ಸ್, ಜ್ಞಾನೋಕ್ತಿ 13ನೇ ಅಧ್ಯಾಯ 3ನೇ ವಾಕ್ಯ. ಬಾಯಿ ಕಾಯುವವನು ಜೀವ ಕಾಯುತ್ತಾನೆ, ಬಾಯಿ ಕಾಯುವವನು ಜೀವ ಕಾಯುತ್ತಾನೆ. ಜ್ಞಾನೋಕ್ತಿ 20:9. ಹೃದಯ ಪರಿಶುದ್ಧವಾಗಿ ಇಟ್ಟುಕೊಂಡಿದ್ದೇವೆ,
ಪಾಪ ಮುಕ್ತನಾಗಿ ಪವಿತ್ರವಾಗಿದ್ದೇವೆ. ಆದ್ರಿಂದ ನಿನ್ನ ನಾಲಿಗೆಯನ್ನು ನೀನು ಕಾಯ್ದುಕೊಳ್ತೀಯ ಅಂತ ಹೇಳಿದ್ರೆ ನಿನ್ನ ಜೀವನವನ್ನ ಕಾದುಕೊಳ್ತೀಯ. ಆದ್ರಿಂದ ಶಟ್ ಅಪ್, ಲಿಸನ್. ನೀನೇ ಮಾತಾಡಿದಾಗ ದೇವರು ಮಾತಾಡೋದು ನಿನಗೆ ಕೇಳಲ್ಲ. ಹೆಚ್ಚಿನವರು ನಮ್ಮದು ಮಾತು ಇನ್ನೂ ಸ್ಟಾಪ್ ಆಗಿಲ್ಲ. 3 ದಿವಸ ಆಯಿತು ಧ್ಯಾನಕ್ಕೆ ಬಂದು, ಇನ್ನೂ ಮನೆಯಲ್ಲಿದ್ದಂಗೆ ಮಾತಾಡ್ತಿದ್ದೀವಿ. ಕಾಲೆಂತ ಚೆಂಗಲೆಂಗ ಹೋಗಿ ತುಕ ಗೊತ್ತಾಯೇ ಲಿಲ್ಲಿ ಬಯಚಿ ದೂತ ಚೆಂಗಲೆಂಗ. ಅದೆಲ್ಲ ಮನೆಯಲ್ಲಿ. ಈಗ ಇಲ್ಲಿ ಬಂದಿರುವಂತಹದ್ದು ಹೃದಯದ ಸ್ವರವನ್ನ ಆಲಿಸುವುದಕ್ಕೆ, ದೇವರ ಮಾತನ್ನ ಆಲಿಸುವುದಕ್ಕೆ. ಆದ್ರಿಂದ ಬಾಯಿಯನ್ನ ಬೀಗ ಹಾಕ್ರಿ. ಯಾಕಂದ್ರೆ ನೀವು ಇಲ್ಲಿ ಜಾಸ್ತಿ ಮಾತಾಡಿದ್ರೆ ಇದು ಆಫ್ ಆಗತ್ತೆ. ಒಂದೇ ಸಮಯದಲ್ಲಿ 2 ಚಾನೆಲ್ ನೋಡಕ್ಕಾಗಲ್ಲ. ಪುಟ್ಮಲ್ಲಿ ಗೌರಿ ಮತ್ತಿನ್ಯಾವುದು ಕಲರ್ಸ್ ಅಲ್ಲಿ ಯಾವುದು ಬರುತ್ತೆ? ಮೇರಿ ಆಶಿಕಿ, ತುಮ್ಸೆ. ಎರಡು ನೋಡಕ್ಕೆ ಬರಲ್ಲ. ಈ ಪುಟ್ಟಮಲ್ಲಿ ಗೌರಿಯನ್ನು ಮರೆತು ಬಿಡಬೇಕು. ಮೇರಿ ಆಶಿಕಿ ನೋಡಬೇಕಾದ್ರೆ IPL ಮ್ಯಾಚ್ ನೋಡಕ್ಕಾಗಲ್ಲ. ಈಗ IPL ಜಾಸ್ತಿ. ಆದ್ರಿಂದ ನೀವು ದೇವರ ಸ್ವರವನ್ನ ಆಲಿಸುವುದಕ್ಕೆ ಬಂದಿದ್ದೀರಿ, ದೇವರು ನಿಮ್ಮ ಜೊತೆ ಮಾತಾಡುವುದನ್ನು ಆಲಿಸುವುದಕ್ಕೆ ಬಂದಿದ್ದೀರಿ ಅಂದ್ರೆ ಶಟ್ ಅಪ್. ನಿಮ್ಮ ಬಾಯಿಗೆ ಬೀಗ ಹಾಕಿಕೊಳ್ಳಿ. ಇಲ್ಲದಿದ್ರೆ ದೇವರು ನಿಮ್ಮ ಜೊತೆ ಮಾತಾಡುವುದು ನಿಮಗೆ ಕೇಳಕ್ಕಾಗುವುದಿಲ್ಲ. ನೆಕ್ಸ್ಟ್ 4th one, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್, ಎದ್ದು ನಿಲ್ಲಿ. ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 9-10. ಸತ್ಕಾರ್ಯಗಳನ್ನ ಮಾಡೋದರಲ್ಲಿ ಬೇಸರ ಪಡೆದಿರೋಣ, ಎದೆಗುಂದದಿರೋಣ. ಸೂಕ್ತ ಕಾಲದಲ್ಲಿ ಸತ್ಫಲವನ್ನ ಆತ ಕೊಡುವವನು. ವಿಶ್ವಾಸಕ್ಕಾಗಿ, ಭಕ್ತಿಗಾಗಿ ಎದ್ದು ನಿಂತುಕೊಳ್ಳಿ. ಯಾಕಂದ್ರೆ ಆಯಾಸ ಪಡಬೇಡಿ. ನೀವು ಎದ್ದು ನಿಂತಾಗ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಕಾಣುತ್ತಾರೆ, ತಕ್ಕ ಸಮಯದಲ್ಲಿ ಪ್ರತಿಫಲವನ್ನು ನಿಮಗೆ ಕೊಡ್ತಾರೆ. ಆದ್ರಿಂದ ಬೇಸರ ಮಾಡಿಕೊಳ್ಳಬೇಡಿ. ದೇವರನ್ನ ನಿಮ್ಮನ್ನ ಮುಟ್ಟಿಲ್ಲ ಅಂದ್ರೆ ನೀವು ಯೋಚನೆ ಮಾಡಿರುವ ಪ್ರಕಾರ ನಿಮ್ಮನ್ನ ಮುಟ್ಟಿಲ್ಲ ಅಂತ ನೀವು ಹೇಳ್ತೀರಾ. ನೀವು ಯೋಚನೆ ಮಾಡದೇ ಇರುವ ಪ್ರಕಾರ ಎಷ್ಟು ಸಾರಿ ನಿಮ್ಮನ್ನ ಮುಟ್ಟಿ ಹೋಗಿದ್ದಾರೆ, ಅದು ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ನೀವು ಯೋಚನೆ ಮಾಡಿರುವ